ಮಲ್ಲಕಂಬ ಹಾಗೂ ರೂಪಕಂಬ ಕ್ರೀಡೆಯನ್ನ ನೋಡಿ ಬೆರಗಾದರು ಎತ್ತಿನಹಳ್ಳಿ ಜನ. ಹೌದು, ಎತ್ತಿನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಿದ್ದರಾಮೇಶ್ವರ 8ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಕುಂದಗೋಳ ತಾಲೂಕಿನ ಯಲಿವಾಳ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಮಲ್ಲಕಂಬ ಹಾಗೂ ರೂಪಕಂಬ ಎಂಬ ಚಿಕ್ಕ ಚಿಕ್ಕ ಮಕ್ಕಳಿಂದ ಅದ್ಭುತ ಪ್ರದರ್ಶನ ಮಾಡಲಾಯಿತು. ಈ ಕ್ರೀಡೆಯನ್ನು ನೋಡಿ ಎತ್ತಿನಹಳ್ಳಿ ಗ್ರಾಮದ ಸಾರ್ವಜನಿಕರು ಜೈ ಆಂಜನೇಯ ಎಂದು ಕೂಗುತ್ತಾ ಮಕ್ಕಳಿಗೆ 200-500 ರೂಪಾಯಿ ನೀಡಿದ್ರು. ಈ ಕ್ರೀಡೆಯ ವಿಶೇಷ ಏನೆಂದ್ರೆ, ಈ ಕ್ರೀಡೆಯ ಮಾಲೀಕರು ಶಿವಲಿಂಗಯ್ಯ ಮಠಪತಿ ಹಾಗೂ ಮಹೇಶ್ ಚಿಕ್ಕನಗೌಡರು ನ್ಯೂಸ್ 16 ಜೊತೆ ಮಾತನಾಡಿ, ಈ ಕ್ರೀಡೆ ಹಳೆಯ ಕ್ರೀಡೆಯಾಗಿದ್ದು ಎಲ್ಲಾ ಕಡೆ ಮುಚ್ಚಿ ಹೋಗಿದೆ. ಹಾಗಾಗಿ ಕ್ರೀಡೆಯನ್ನು ನಾವು ಪ್ರಾರಂಭ ಮಾಡಿ ಪ್ರತಿ ಹಳ್ಳಿಗೆ ಹೋಗಿ ಉಚಿತವಾಗಿ ಕ್ರೀಡೆಯನ್ನ ಮಾಡಿಸುತ್ತೇವೆ. ಹಾಗೂ ಈ ಕ್ರೀಡೆಯಲ್ಲಿ ಮಕ್ಕಳಿಗೆ ಏನು ಅಪಾಯ ಆಗೋದಿಲ್ಲ. ಯಾಕೆ ಅಂತೀರಾ? ಮಲ್ಲಕಂಬ ಎಂದ್ರೆ ಆಂಜನೇಯ ಆಶೀರ್ವಾದ ಸದಾ ಇರುತ್ತದೆ. ಮಲ್ಲಕಂಬ ಎಂದ್ರೆ ಅದು ಆಂಜನೇಯ ಕಂಬ. ಮಕ್ಕಳು ಆಟ ಆಡುವಾಗ ಆಂಜನೇಯ ಶಕ್ತಿ ಕಂಬದಲ್ಲಿ ಇರುತ್ತದೆ. ಹೀಗಾಗಿ ನಿಮ್ಮ ಗ್ರಾಮದ ಮಕ್ಕಳು ಸಹ ಈ ಕ್ರೀಡೆಯನ್ನ ಆಡಲಿಕ್ಕೆ ಬಯಸಿದ್ರೆ ನಮ್ಮ ಗ್ರಾಮಕ್ಕೆ ಕಳಿಸಿಕೊಡಿ. 1 ತಿಂಗಳು ಊಟ ವಸತಿ ನೀಡಿ ಉಚಿತವಾಗಿ ಕ್ರೀಡೆಯನ್ನ ಕಲಿಸುತ್ತೇವೆ ಎಂದು ಹೇಳಿದ್ರು. ಕೊನೆಯದಾಗಿ ನಿವೃತ್ತ ಶಿಕ್ಷಕರಾದ NSS ಬಹದ್ದೂರ್ ಮಾತನಾಡಿ, ಈ ಕ್ರೀಡೆಯಿಂದ ಮಕ್ಕಳು ಸದೃಢರಾಗ್ತಾರೆ ಹಾಗೂ ಮಿಲಿಟರಿ, ಪೊಲೀಸ್ ಹಾಗೂ ಇನ್ನೂ ಅನೇಕ ನೌಕರಿಗಳಲ್ಲಿ ಸೇರಲಿಕ್ಕೆ ಅನುಕೂಲವಾಗುತ್ತದೆ. ಈ ಕ್ರೀಡೆ ಆಡುವ ಮಕ್ಕಳಿಗೆ ಮಾಟಮಂತ್ರ, ದೆವ್ವ, ಪಿಶಾಚಿ ಯಾವುದೇ ತರಹದ ಸಮಸ್ಯೆ ಬರೋದಿಲ್ಲ. ಯಾಕೆ ಅಂತೀರಾ? ಮಲ್ಲಕಂಬ ಆಂಜನೇಯ ಅದ್ಭುತವಾದ ಒಂದು ಶಕ್ತಿಯ ಕಂಬ. ಮಕ್ಕಳ ಜೊತೆ ಸದಾ ಆಂಜನೇಯ ಆಶೀರ್ವಾದ ಇರುತ್ತದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮಲ್ಲಯ್ಯ ಹಿರೇಮಠ್, ಶಿವಲಿಂಗಯ್ಯ ಮಠಪತಿ, ಅರುಣ್ ಇಂದೂರ್, ರವಿ ಸುರ್ಗೊಂಡ, ಶಿವರುದ್ರಪ್ಪ ಇಂದೂರ್, ಶಿವಪ್ಪ ಧಾರವಾಡ್, ನಾಗರಾಜ್ ಸೂರಗೊಂಡ, ಗದಗಯ್ಯ ಹಿರೇಮಠ್, ಚಿದಾನಂದ್ ಪಾಟೀಲ್, ಸುರೇಶ್ ಪಟ್ಟೇದ್, ಚಂದ್ರಪ್ಪ ಕೂಡಲ್, ಮೈಲಾರಿ ಬಾರ್ಕೇರ್ ಇನ್ನು ಅನೇಕ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ವರದಿ ದಾವಲ್ ಸಾಬ್ ಎಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಹಾವೇರಿ. ಗ್ರಾಮದಲ್ಲಿ ಇದ ಮೊಟ್ಟ ಮೊದಲ ನನ್ನ ಇಲ್ಲಿ ಸದಸ್ಯರು ಈ ಒಂದು ಕಾರ್ಯಕ್ರಮ ನೀವು ಎಷ್ಟು ವರ್ಷ ನಂತರ ಮಾಡ್ತೀವಿ? ಸರ್, ನಾವು ಕುಂದಗೋಳ ತಾಲೂಕು ಈ ಯಲಿವಾಳ ಗ್ರಾಮದಿಂದ ಬಂದಿದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಇದು ನಾವು ಮಲ್ಲಕಂಬ ಮತ್ತು ರೋಪ್ ಮಲ್ಲಕಂಬ ಪ್ರದರ್ಶನ ಕಾರ್ಯಕ್ರಮವನ್ನು ಎತ್ತನಹಳ್ಳಿ ಗ್ರಾಮದೊಳಗೆ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಎಲ್ಲ ಕಮಿಟಿ ಸಿಬ್ಬಂದಿ ವರ್ಗದವರು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ ಈ ಒಂದು ದೇಶೀಯ ಕ್ರೀಡೆ ನಶಿಸುಂಟತಿ, ಇದನ್ನು ಬೆಳಕಿಗೆ ತರಬೇಕು, ಇದನ್ನು 4 ಜನಕ್ಕೆ ಗೊತ್ತಾಗಬೇಕು, ನಮ್ಮೂರಲ್ಲಿರುವಂಥ ವಿದ್ಯಾರ್ಥಿ ಕೂಡ ಕಲಿತ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೊಳಗೆ ಮಿಂಚಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಕಮಿಟಿ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಕರೆಸಿದ್ರೆ. ಅದಷ್ಟಲ್ಲದ ವಿಶೇಷವಾಗಿ ಸುರೇಶ್ ಪಟ್ಟೇದವರಾಗಿರ್ಬೋದು, ನಮ್ಮ ಪ್ರೀತಿಯ ಮಾವ ಮತ್ತು ಚೆನ್ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರಾದಂಥ ಶ್ರೀಯುತ ಮುತ್ತು ಚಿಕ್ಕನಗೌಡರವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಗೆ ತುಂಬ ಶ್ರಮವನ್ನು ಪಟ್ಟು ಕರೆಸಿ ಒಂದು ಒಳ್ಳೆಯ ತರನಾಗಿ ಬೆಂಬಲವನ್ನು ಕೊಟ್ಟರೆ ಅಂಥ ಒಂದು ಅವರಿಗೆಲ್ಲರೂ ಕೂಡ ನಾವು ತುಂಬ ಹೃದಯದ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅದಷ್ಟು ಮಕ್ಕಳು ಎಷ್ಟು ಸರ್, ಪ್ರತಿನಿತ್ಯ 80 ಜನ ವಿದ್ಯಾರ್ಥಿಗಳ ನಮ್ಮ ಕುಂದಗೋಳ ತಾಲೂಕು ಯಲಿವಾಳದೊಳಗೆ ಮಲ್ಲಕಂಬವನ್ನು ಕಲಿತಾರೆ ಸರ್. ಯಾವ್ದಾರ ಹಳ್ಳಿಗೆ ಹೋದರೆ ಯಾವುದು ಇಲ್ಲ ಸರ್, ನಾವೆಲ್ಲೇ ಹೋದ್ರೂ ಕೂಡ ಯಾವುದೇ ತರನಾದಂಥ ದುಡ್ಡನ್ನು ತೊಗೊಂಗಲ್ಲ ಸರ್. ಯಾಕಪ್ಪ ಅಂತಂದ್ರೆ ದೇಶೀಯ ಕ್ರೀಡೆ ಮಲ್ಲಕಂಬ ನಶಿಸುಂಟತಿ, ಇದು ಬೆಳಕಿಗೆ ತರಬೇಕು, ಇದಕ್ಕೊಂದು ಬೆಲೆಯನ್ನು ಕಟ್ಟಬಾರ್ದು, ಇದು ಒಂದು ಪ್ರದರ್ಶನ ಆಗ್ಬೇಕು, ನಿದರ್ಶನ ಆಗ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಎಲ್ಲೇ ಹೋದ್ರೂ ಕೂಡ ಉಚಿತವಾಗಿ ಮಲ್ಲಕಂಬ ಪ್ರದರ್ಶನವನ್ನು ನೀಡ್ತೀವಿ. ಎಲ್ಲೇ ಹೋದ್ರೂ ಕೂಡ ಯಾವುದೇ ತರನಾದ ಅಮೌಂಟನ್ನು ತೊಗೊಂಗಲ್ಲ ಸರ್. ಆದರೆ ಇಲ್ಲಿ ಬಂದಾಗ ಗ್ರಾಮದ ಮಹಾಜನತೆ ಮಕ್ಕಳ ಕಲೆಯನ್ನು ನೋಡಿ ಪ್ರೀತಿಯಿಂದ ಅವ್ರು ಏನು ಕೊಡ್ತಾರಲ್ಲ ಅಷ್ಟು ತೊಗೊತೀವಿ. ಅದನ್ನು ಕೂಡ ನಾವು ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಖರ್ಚು ಮಾಡ್ತೀವಿ ಸರ್. ಇದು ವಿಶಿಷ್ಟ ಕಲೆ. ಈ ಒಂದು ಕಲೆಯನ್ನು ಗ್ರಾಮೀಣ ಮಕ್ಕಳು ಇದನ್ನು ಕಲ್ತ್ರೆ ಮುಂದೆ ಅವರ ಜೀವನದೊಳಗೆ ಸರ್ಕಾರಿ ನೌಕರಿ ಒಳಗೆ, ಈಗ ದೈಹಿಕ ಶಿಕ್ಷಕರು, ಆರ್ಮಿ ಒಳಗೆ, ಪೊಲೀಸ್ ಸಿಬ್ಬಂದಿ ನೇಮಕಾತಿಯಲ್ಲಿ ಇದಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಆ ದೃಷ್ಟಿಯಿಂದ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಸೆ.